ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಬ್ಲಾಗ್ ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪಾರ್ಟ್ 2 ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಮಹಾಲಕ್ಷ್ಮಿಗೆ ಯಾವ ತರ ಉಡಿಯನ್ನ ತುಂಬ್ತೀವಿ, ಹಾಗೆ ನಮ್ಮ ಮನೆಯವರು ನನಗೆ ಯಾವ ತರ ಉಡಿಯನ್ನ ತುಂಬ್ತಾರೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಹಾಗೆ ನಮ್ಮ ಮನೆಯವರು ಸಿಂಪಲ್ ಆಗಿ ಯಾವ ತರ ಮಹಾಲಕ್ಷ್ಮಿನ ಅಲಂಕಾರ ಮಾಡಿ ನಾವು ವರಮಹಾಲಕ್ಷ್ಮಿ ಹಬ್ಬದ ಪೂಜೆನ ಮಾಡ್ತೀವಿ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರೆಯೋದಕ್ಕೆ ಹೋಗ್ಬೇಡಿ. ಮಹಾಲಕ್ಷ್ಮಿಗೆ ನಾವಿಲ್ಲಿ ಪಂಚಾಮೃತ ಅಭಿಷೇಕವನ್ನ ಮಾಡ್ತಾ ಇದ್ದೀವಿ. ಪಂಚಾಮೃತ ಅಭಿಷೇಕವನ್ನು ಯಾವ ಥರ ಮಾಡಬೇಕು ಹಾಗೆ ಯಾವ ಥರ ಮಾಡಿದ್ದೀವಿ ಅಂತ ಕೂಡ ಪಾರ್ಟ್ 1 ಅಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ, ನೋಡಿ ಬೇಕಿದ್ರೆ. ನಾವು ಮೊದಲಿಗೆ ಮನೆ ದೇವರಿಗೆ ಹಾಗೆ ಗಣೇಶನಿಗೆ ಪೂಜೆ ಮಾಡ್ತೀವಿ. ಪೂಜೆ ಮಾಡಿ ಮುಗಿಸಿದ್ದಾದ್ಮೇಲೆ ನಾವು ವರಮಹಾಲಕ್ಷ್ಮಿ ಪೂಜೆನ ಸ್ಟಾರ್ಟ್ ಮಾಡ್ತೀವಿ. ನಾವಿಲ್ಲಿ ಮೊದಲಿಗೆ ಪಂಚಾಮೃತ ಅಭಿಷೇಕ ಮಾಡ್ತೀವಿ. ಪಂಚಾಮೃತ ಅಭಿಷೇಕ ಮಾಡಿ ಮುಗಿಸಿದ್ದಾದ್ಮೇಲೆ ನಾವು ಎಲ್ಲಾನು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ನಾನಿಲ್ಲಿ ಕಳಶ ಪ್ರತಿಷ್ಠಾಪನೆಗೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಕಳಶನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ. ಮೊದಲು ನಮ್ಮ ಇಂಟೆನ್ಷನ್ನ ಸೆಟ್ ಮಾಡ್ಕೋಬೇಕು. ಒಂದ್ಸರಿ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು. ನಾವು ಏನಾಗಬೇಕು ಈ ವರ್ಷ, ನಮ್ಮ ಕೆಲಸಗಳು ಏನೇನಿದಾವೆ ಅಂತ ಹೇಳಿಬಿಟ್ಟು ಅದೆಲ್ಲನೂ ದೇವಿಗೆ ನಾನು ಪ್ರಾರ್ಥನೆ ಮಾಡಿಕೊಂಡು ನಾನಿಲ್ಲಿ ಕಳಶವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಗೋಮೂತ್ರವನ್ನು ಪ್ರೇಕ್ಷಣೆ ಮಾಡಿದ್ದಾದ್ಮೇಲೆ ನಾನು ರಂಗೋಲಿಯನ್ನು ಬಿಡಿಸಿದ್ದೀನಿ. ಅಷ್ಟದಳದ ಕಮಲವನ್ನು ಬಿಡಿಸಿದ್ದೀನಿ. ಅದ್ರ ಮೇಲೆ ಒಂದು ಒಳ್ಳೆ ಬಟ್ಟೆನ ಹಾಕಿದ್ದೀನಿ. ಬಟ್ಟೆ ಹಾಕಿದ್ದಾದ್ಮೇಲೆ ಅದ್ರ ಮೇಲೆ ಅಕ್ಕಿಯನ್ನು ಹಾಕಿದ್ದೀನಿ. ನೀವು ನವಧಾನ್ಯಗಳಲ್ಲಿ ಯಾವ ಧಾನ್ಯ ಬೇಕಿದ್ರೂ ಹಾಕ್ಬೋದು. ಲಕ್ಷ್ಮಿ ಯಾವಾಗಲೂ ವಿಷ್ಣು ಪ್ರಿಯೆ ಆಗಿರ್ತಾಳೆ. ಅವಳಿಗೆ ಗಂಡ್ಮಕ್ಳು ಯಾರಾದರೂ ಪೂಜೆ ಮಾಡಿದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಮ್ಮನೆಯವರು ಕೂಡ ಅಷ್ಟೇ ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಏನಾದರೂ ಒಂದು ಪೂಜೆ ನಾನು ಮಾಡ್ತೀನಿ ಅಂತ ಹೇಳೋಕ್ಕಿಂತ ಮುಂಚೆ ಅವ್ರು ನಾನೇ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವರು ಮಾಡಲಿ ನಾನು ಮಾಡಲಿ ಅಂತ ಇಬ್ರು ಸೇರಿ ನಾವು ಪೂಜೆ ಮಾಡ್ತೀವಿ. ನಾನಿಲ್ಲಿ ಕಳಶದ ಒಳಗಡೆ ಏನೇನು ಹಾಕಿದ್ದೀನಿ ಅಂತ ಅಂದರೆ ಕಲ್ಲು ಸಕ್ಕರೆ, ಕಮಲದ ಬೀಜ, ಗೋಮತಿ ಚಕ್ರ, ಗುಲಗಂಜಿ, ಲಾವಂಚ ಬೇರು, ಈ ಥರ ಲಕ್ಷ್ಮಿಗೆ ಇಷ್ಟವಾಗಿರುವಂಥ ಪ್ರತಿಯೊಂದು ವಸ್ತುಗಳನ್ನು ನಾನು ಹಾಕಿದ್ದೀನಿ. ಇವಾಗ ನಾನು ನಮ್ಮ ಮನೆಯವರು ಸೇರಿ ನಾವು ಮಹಾಲಕ್ಷ್ಮಿ ಮೂರ್ತಿ ಏನಿರತ್ತಲ್ಲ ಅದಕ್ಕೆ ನಾವು ಅಲಂಕಾರನ ಮಾಡ್ತಾ ಇದ್ದೀವಿ. ಈ ಥರ ಡಬಲ್ ಸ್ಟಿಕ್ ಗಮ್ಮನ್ನು ಹಾಕಿ ನೋಸ್ ಪಿನ್ ಆಗಿರ್ಬೋದು, ಇಯರಿಂಗ್ ಆಗಿರ್ಬೋದು ಎಲ್ಲನೂ ಹಾಕ್ತೀವಿ. ನಮ್ಮ ಮನೆಯವರು ಬಂದುಬಿಟ್ಟು ನಾರಾಯಣ ಹೃದಯಾಲಯದಲ್ಲಿ ಕೆಲಸ ಮಾಡ್ತಾರೆ. ತುಂಬ ಹಂಬಲ್ ಇರೋ ವ್ಯಕ್ತಿ, ಹಾಗೆ ತುಂಬ ಒಳ್ಳೆ ಜಾಬ್ ಇದೆ, ಹಾಗೆ ತುಂಬ ಒಳ್ಳೆ ಸ್ಯಾಲ್ರಿ ಕೂಡ ಇದೆ. ಬಟ್ ಯಾವತ್ತೂ ಅವ್ರ ಈಗೋ, ಆ್ಯಟಿಟ್ಯೂಡ್ ಇದು ಯಾವುದನ್ನು ತೋರಿಸಲ್ಲ. ಮನೆಯಲ್ಲಿ ನಾವು ಯಾವುದೇ ಕೆಲಸ ಹೇಳಿದ್ರು ಎಲ್ಲನೂ ಮಾಡ್ತಾರೆ, ಯಾವುದಕ್ಕೂ ಆ್ಯಟಿಟ್ಯೂಡ್ ಎಲ್ಲ ತೋರಿಸೋದಕ್ಕೆ ಹೋಗಲ್ಲ ಅಂಥ ವ್ಯಕ್ತಿ ಅವರು. ಇಲ್ಲಿ ಕಳಶ ಪ್ರತಿಷ್ಠಾಪನೆ ಮಾಡಿ ಮುಗಿಸಿದ್ದಾದ್ಮೇಲೆ ನಾನಿಲ್ಲಿ ಸಿಂಪಲ್ ಆಗಿ ಸೀರೆ ಉಡಿಸಿ ಅಲಂಕಾರನ ಮಾಡ್ತೀನಿ. ನನಗೆ ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟು ನಾನು ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನಿಲ್ಲಿ ಸೀರೆ ಉಡಿಸಿ ಮುಗಿಸಿದ್ದಾದ್ಮೇಲೆ ನಾನು ಇಲ್ಲಿ ಮಲ್ಲಿಗೆ ಮಾಲೆಯನ್ನು ಹಾಕಿದ್ದೀನಿ. ಜಾಸ್ತಿ ಭಾರ ಇರೋ ಮಾಲೆನ ಹಾಕಿದರೆ ಕೆಳಗಡೆ ಇಳಿಯತ್ತೆ. ಸೊ ಹಾಗಾಗಿ ಸಿಂಪಲ್ ಆಗಿ ಮಲ್ಲಿಗೆ ಮಾತ್ರ ಹಾಕಿದ್ದೀನಿ. ನಾನಿಲ್ಲಿ ನೈವೇದ್ಯಕ್ಕೆ ಒಬ್ಬಟ್ಟು, ಚಿತ್ರಾನ್ನ, ಹಾಗೆ ಕರ್ಡ್ ರೈಸ್ ಮತ್ತೆ ಕೋಸಂಬರಿ ಹಾಗೆ ಸಂಡಿಗೆಯನ್ನು ಕೂಡ ಇಟ್ಟಿದ್ದೀನಿ. ಇವಾಗ ದೇವ್ರಿಗೆ ನಾನು ಯಾವ ಥರ ಉಡಿ ತುಂಬಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ದೇವಿಗೆ 2 ಉಡಿಯನ್ನು ತುಂಬಬೇಕು, ಇಲ್ಲಾಂದರೆ 5 ಉಡಿಯನ್ನು ತುಂಬಬೇಕಾಗತ್ತೆ. ಎಲೆ, ಅಡಿಕೆ, ಅರಿಶಿನ, ಬಾಳೆಹಣ್ಣು, ಅಕ್ಕಿ, ಹೂವು, ಬಳೆ ಹಾಗೆ ಕುಂಕುಮ, ಸ್ವಲ್ಪ ಡ್ರೈ ಫ್ರೂಟ್ಸ್ ಇದೆಲ್ಲನೂ ನಾವು ದೇವಿಗೆ ಉಡಿಯನ್ನು ತುಂಬಬೇಕಾಗತ್ತೆ. ಬಳೆಯನ್ನು ನಾನು ದೇವಿಗೆ ಆಲ್ರೆಡಿ ಹಾಕಿದ್ದೀನಿ. ಸೊ ಹಾಗಾಗಿ ಉಡಿಯಲ್ಲಿ ಇಟ್ಟಿಲ್ಲ ಅಷ್ಟೇ. ಇದೆಲ್ಲ ಇವಾಗ ಏನು ರೆಡಿ ಮಾಡಿದ್ದೀನಲ್ಲ ಇದನ್ನೆಲ್ಲ ನಾನು ಬಂದಿರೋಂಥ ಮುತ್ತೈದೆಯರಿಗೆ ಕೊಡೋದಕ್ಕೆ ಅಂತ ನಾನು ಇದೆಲ್ಲ ರೆಡಿ ಮಾಡಿದ್ದೀನಿ. ಇದನ್ನು ಈ ವರ್ಷ ಗಿಫ್ಟಾಗಿ ಕೊಟ್ಟಿದ್ದೀನಿ. ಹೋದ ವರ್ಷ ನಾನು ಟಿಫನ್ ಬಾಕ್ಸ್ನ ಕೊಟ್ಟಿದ್ದೆ. ಈ ವರ್ಷ ನಾನು ಈ ಸ್ಟ್ಯಾಂಡ್ ಮೇಲೆ ಅವರು ಲಕ್ಷ್ಮಿಯನ್ನು ಕೂಡಿಸ್ಬೋದು, ಅಥವಾ ಆರತಿ ತಟ್ಟೆನಾದರೂ ಇಡ್ಬೋದು, ಅಥವಾ ಹೂವಿನ ಪ್ಲೇಟ್ ಆದರೂ ಇಡ್ಬೋದು, ಅಥವಾ ಹಣ್ಣಿನ ಪ್ಲೇಟ್ ಆದರೂ ಇಡ್ಬೋದು. ಯಾವುದಕ್ಕಾದರೂ ದೇವರ ಒಂದು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ವರ್ಷ ನಾನು ಇದನ್ನು ಗಿಫ್ಟಾಗಿ ಕೊಟ್ಟಿದ್ದೀನಿ. ನಾನು ಕೂಡ ಇದೇ ಮೊದಲನೇ ವರ್ಷ ಲಕ್ಷ್ಮಿ ಕುಬೇರ ಕುಂಚವನ್ನು ಇಟ್ಟಿದ್ದೀನಿ. ಇಷ್ಟು ವರ್ಷ ನನಗೆ ಗೊತ್ತಿರಲಿಲ್ಲ, ಇದೇ ಮೊದಲನೇ ವರ್ಷ ನಾನು ಇಟ್ಟಿರೋದು. ಲಕ್ಷ್ಮಿ ಕುಂಚವನ್ನು ಯಾವ ಥರ ಕೂಡಿಸ್ಬೇಕು ಅಂತ ನೆಕ್ಸ್ಟ್ ಫ್ರೈಡೇ ಬೇಕಿದ್ರೆ ಹೇಳ್ತೀನಿ. ಯಾಕಂತಂದರೆ ತುಂಬ ಲೆಂದಿ ಆಗತ್ತೆ ವಿಡಿಯೋ. ಸೊ ಹಾಗಾಗಿ
ಪೂಜೆ ಎಲ್ಲ ಮುಗ್ದಿದ್ದಾದ್ಮೇಲೆ ಎಲ್ಲರೂ ಸೇರಿ ಮಂಗಳಾರತಿಯನ್ನು ಮಾಡ್ತಾ ಇದ್ದೀವಿ. ಮಂಗಳಾರತಿಯನ್ನು ಮಾಡಬೇಕಾದ್ರೆ ಮನಸ್ಸಲ್ಲಿ ಒಂದು ತೃಪ್ತಿ ಇರುತ್ತೆ, ಒಂದು ಸಂತೋಷ ಇರುತ್ತೆ, ಒಂದು ಗ್ರ್ಯಾಟಿಟ್ಯೂಡ್ ಇರುತ್ತೆ. ಎಷ್ಟು ಮನಸ್ಸಿಗೆ ಒಂದು ಸಮಾಧಾನ ಆಗತ್ತೆ ಅಂದರೆ ಅದನ್ನು ಹೇಳೋಕ್ಕೆ ಆಗಲ್ಲ, ಅದನ್ನು ಫೀಲ್ ಮಾಡಬೇಕು. ಅದು ಎಷ್ಟೇ ದುಡ್ಡು ಕೊಟ್ಟರು ಅಥವಾ ನಾವು ಏನೇ ಮಾಡಿದರೂ ಕೂಡ ಸಿಗುವಂಥದ್ದಲ್ಲ. ಈ ಥರ ಪೂಜೆ ಮಾಡಿದಾಗ ಮಾತ್ರ ನಮ್ಮ ಮನಸ್ಸಿಗೆ ಅದು ಒಂದು ಪ್ರಶಾಂತವಾಗಿರೋ ಭಾವನೆಯನ್ನು ಕೊಡುತ್ತೆ, ಒಂದು ಅದ್ಭುತವಾದ ಗ್ರ್ಯಾಟಿಟ್ಯೂಡ್ ಫೀಲಿಂಗನ್ನು ಕೊಡುತ್ತೆ. ನಾವು ಯಾವ ಥರ ಇರ್ತೀವಲ್ಲ ನಮ್ಮ ಮಕ್ಕಳು ಕೂಡ ಅದೇ ಥರ ಇರ್ತಾರೆ. ನಮ್ಮ ಮಕ್ಕಳಿಗೆ ಸಾಧ್ಯ ಆದಷ್ಟು ಒಳ್ಳೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸೋಣ ಅಂತ ಹೇಳ್ತೀನಿ. ಇದೆಲ್ಲ ಮುಗ್ದಿದ್ದಾದ್ಮೇಲೆ ನಮ್ಮ ಮನೆಯವರು ನನಗೆ ಉಡಿಯನ್ನು ತುಂಬ್ತಾ ಇದ್ದಾರೆ. ಪ್ರತಿ ವರ್ಷವೂ ಅಷ್ಟೇ ನಮ್ಮ ಮನೆಯವರು ನನಗೆ ಉಡಿಯನ್ನು ತುಂಬ್ತಾರೆ. ಅಂದರೆ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಮೊದಲು ಉಡಿಯನ್ನು ತುಂಬಬೇಕು, ನಮ್ಮ ಮನೆ ಪದ್ಧತಿ ಇದು. ಸೊ ಹಾಗಾಗಿ ನಮ್ಮ ಮನೆಯವರು ಇಲ್ಲಿ ನನಗೆ ಉಡಿಯನ್ನು ತುಂಬ್ತಾ ಇದ್ದಾರೆ. ಯಾರಾದರೂ ಹೆಣ್ಮಕ್ಳು ಇದ್ದರೆ ಕೂಡ ಅವರು ಕೂಡ ತುಂಬೋದು. ನಮ್ಮ ಮನೆಯಲ್ಲಿ ಇರೋರೇ ನಾವಿಬ್ಬರು, ಸೊ ಹಾಗಾಗಿ ಅವರೇ ನನಗೆ ಉಡಿಯನ್ನು ತುಂಬ್ತಾರೆ. ಆಮೇಲೆ ಬಳೆಯನ್ನು ಹಾಕ್ತಾರೆ, ತಲೆಗೆ ಹೂವನ್ನು ಮುಡಿಸ್ತಾರೆ, ಅರಿಶಿನ ಕುಂಕುಮ ಹಚ್ತಾರೆ, ಕೈಗೆ ಕಂಕಣವನ್ನು ಕಟ್ಟಿ ಆರತಿಯನ್ನು ಮಾಡ್ತಾರೆ. ಆಮೇಲೆ ಕಾಲಿಗೆ ನಮಸ್ಕಾರ ಕೂಡ ಮಾಡ್ತಾರೆ. ನಾನಿಲ್ಲಿ ಅದನ್ನು ಸ್ಕಿಪ್ ಮಾಡಿದ್ದೀನಿ, ಕಾಲಿಗೆ ನಮಸ್ಕಾರ ಮಾಡೋದನ್ನು. ಹಾಗೆ ಈ ವರ್ಷ ಕೈಗೆ ಕಂಕಣ ಕಟ್ಟೋದನ್ನು ಕೂಡ ಮರ್ತೋದೆ. ಅದು ಹೇಗೆ ಮರ್ತೋದೆ ನನಗೆ ಗೊತ್ತಾಗಲಿಲ್ಲ. ವಿಡಿಯೋ ಮಾಡಿಕೊಂಡು ನಾವು ಕೆಲಸ ಮಾಡಬೇಕಾದ್ರೆ ಸೊ ಅರ್ಜೆಂಟಲ್ಲಿ ಮರ್ತೋದೆ. ಹಾಗೆ ನಮ್ಮ ಮನೆಯಲ್ಲಿ ಒಂದು ಕಲ್ಚರ್ನ ಕ್ರಿಯೇಟ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಏನಂದರೆ ನಾವು 5 ಗ್ರ್ಯಾಟಿಟ್ಯೂಡ್ ಹಾಗೆ 5 ವಿಶಸ್ನ ಬರಿಬೇಕು ಈ ಥರ ಪೇಪರಲ್ಲಿ. ಅದನ್ನು ಬರೆದು ಲಕ್ಷ್ಮಿ ಹತ್ರ ನಾವು ಇಡಬೇಕು. ಇದನ್ನು ಈಡೇರಿಸಿದ್ದಕ್ಕೆ ಥ್ಯಾಂಕ್ ಯು ಅಮ್ಮ ಅಂತ. ಈ ಥರ ಮನೆಯಲ್ಲಿರೋ ಪ್ರತಿಯೊಬ್ಬರು ನಾವು ಅದನ್ನು ಫಾಲೋ ಮಾಡ್ತೀವಿ. ನೀವು ಕೂಡ ಈ ಕಲ್ಚರ್ನ ಒಂದ್ಸರಿ ಫಾಲೋ ಮಾಡಿ ನೋಡಿ. ಐ ಹೋಪ್ ನನ್ನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬೈ ಬಾಯ್.